ಪೋಕ್ಸೋ ಕೇಸ್ನಲ್ಲಿ ಮುರುಘಾಶ್ರೀ ದೋಷ ಮುಕ್ತ. ಮೊದಲ ಪೋಕ್ಸೋ ಕೇಸ್ನಲ್ಲಿ ಶ್ರೀಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಒಂದು ಕೇಸ್ನಲ್ಲಿ ಖುಲಾಸೆ ಆಗಿರುವಂಥದ್ದು, ಮತ್ತೊಂದರ ಟೆನ್ಷನ್ ಸಹಜವಾಗಿ ಮನೆ ಮಾಡಿರುವಂಥದ್ದು. ಪೋಕ್ಸೋ ಕೇಸ್ನಲ್ಲಿ ಬಿಗ್ ತೀರ್ಪು ಬಂದಿದ್ದು ನಿನ್ನೆ. ದೊಡ್ಡ ತೀರ್ಪು ಮುರುಘಾಶ್ರೀಗಳ ಪಾಲಿಗೆ. ಮೊದಲ ಪೋಕ್ಸೋ ಕೇಸ್ನಲ್ಲಿ ಶ್ರೀಗಳಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಒಂದು ಕೇಸ್ನಲ್ಲಿ ಖುಲಾಸೆ ಆಗಿದ್ದಾರೆ, ಮತ್ತೊಂದರ ಟೆನ್ಷನ್ ಮನೆ ಮಾಡಿದೆ. ಮುರುಘಾಶ್ರೀ ವಿರುದ್ಧ ದಾಖಲಾಗಿತ್ತು 2 ಪೋಕ್ಸೋ ಕೇಸ್ಗಳು. 2 ಪ್ರಕರಣಗಳಲ್ಲಿ ಈಗ 1ನೇ ಕೇಸ್ನ ತೀರ್ಪು ಮಾತ್ರ ಪ್ರಕಟ ಆಗಿರುವಂಥದ್ದು. 2ನೇ ಪೋಕ್ಸೋ ಪ್ರಕರಣದ ವಿಚಾರಣೆ ಹೈಕೋರ್ಟ್ನಲ್ಲಿ ಬಾಕಿ ಇರುವಂಥದ್ದು. ಅದರಲ್ಲಿ ಏನು ಬರುತ್ತೆ ತೀರ್ಪು ಗೊತ್ತಿಲ್ಲ ಇನ್ನು. ಮೊದಲ ಕೇಸ್ ತೀರ್ಪಿನ ವಿರುದ್ಧ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡುವಂಥ ಸಾಧ್ಯತೆ ಇದೆ. ಮೊದಲ ಕೇಸ್ಗೆ ಸಂಬಂಧಪಟ್ಟಂತೆ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ತೀರ್ಪಿನ ಪ್ರತಿಯನ್ನ ಪಡೆದು ಪರಿಶೀಲಿಸಿ ಮೇಲ್ಮನವಿ ಸಲ್ಲಿಸುವಂತ ಸಾಧ್ಯತೆ. ಮೇಲ್ಮನವಿ ಸಲ್ಲಿಸೋದಾಗಿ ವಕೀಲರು ಈಗ ಆಲ್ರೆಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸದ್ಯ ಚಿತ್ರದುರ್ಗ ಜಿಲ್ಲೆಗೆ ಮುರುಘಾಶ್ರೀಗಳ ನಿರ್ಬಂಧ ಇದೆ. ಚಿತ್ರದುರ್ಗ ಜಿಲ್ಲೆಗೆ ಹೋಗದಂತೆ ದಾವಣಗೆರೆಯ ಮಠದಲ್ಲಿದ್ದಾರೆ ಮುರುಘಾಶ್ರೀಗಳು. ನಿರ್ದೋಷಿಯಾದ ಮುರುಘಾಶ್ರೀಗಳಿಗೆ ಸದ್ಯ ಜಿಲ್ಲಾ ಪ್ರವೇಶಕ್ಕೆ ನಿರ್ಬಂಧ ತೆರವಾಗುವಂತ ಸಾಧ್ಯತೆ. ಆದರೆ ಒಂದೇ ಪ್ರಕರಣದಲ್ಲಿ ಮಾತ್ರ ನಿರ್ದೋಷಿ ಆಗಿರುವಂಥ ಹಿನ್ನೆಲೆಯಲ್ಲಿ ಇನ್ನೂ ಒಂದು ಪ್ರಕರಣದ ತೀರ್ಪು ಬರಬೇಕಾಗಿದೆ. ಸೊ ಈಗಲೇ ಅವರಿಗೆ ನಿರ್ಬಂಧ ತೆರವಾಗುತ್ತಾ ಅಥವಾ ನೆಕ್ಸ್ಟ್ ಬರುವಂಥ ತೀರ್ಪಿನ ಆಧಾರದ ಮೇಲೆ ತೀರ್ಮಾನ ಮಾಡಲಾಗುತ್ತಾ ಕಾದು ನೋಡಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ವಿನಾಯಕ್. ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಾಯಕ್, ನೋಡ್ತಾ ಇದ್ವಿ ಒಂದು ಬಿಗ್ ತೀರ್ಪು ಬಂದಿರುವಂಥದ್ದು ಮುರುಘಾಶ್ರೀಗಳ ಪಾಲಿಗೆ. ಒಂದ್ ಕಡೆ ಒಂದರಲ್ಲಿ ಈಗ ನಿರ್ದೋಷಿ, ಮತ್ತೊಂದರಲ್ಲಿ ಏನಾಗುತ್ತೆ ಅನ್ನುವಂಥ ಆತಂಕ ಯಾವ ರೀತಿಯ ಕಾಡ್ತಾ ಇರುವಂಥದ್ದು. ಮತ್ತೆ ಈಗ ಜಿಲ್ಲಾಡಳಿತ ಅವರಿಗೆ ನಿರ್ಬಂಧ ಹೇಳಿತ್ತಲ್ಲ ಚಿತ್ರದುರ್ಗ ಪ್ರವೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದೇನಾದ್ರೂ ಮರುಪರಿಶೀಲನೆ ಮಾಡುವಂತ ಸಾಧ್ಯತೆ ಇದೆಯಾ ಈ ಸಂದರ್ಭದಲ್ಲಿ? ಪೃಥ್ವಿರಾಜ್ ಮುರುಘಾ ಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಶಿವಮೂರ್ತಿ ಮುರುಘಾ ಶರಣರ ವಿರುದ್ಧ 2022ರಲ್ಲಿ 2 ಪೋಕ್ಸೋ ಪ್ರಕರಣಗಳು ದಾಖಲಾಗಿದ್ವು. ಆ ಪೋಕ್ಸೋ ಪ್ರಕರಣಗಳಲ್ಲಿ ಮೊದಲನೆಯ ಪೋಕ್ಸೋ ಪ್ರಕರಣ ಈಗಾಗಲೇ ವಿಚಾರಣೆ ನಡೆದು ನಿನ್ನೆ ಅಷ್ಟೇ ತೀರ್ಪು ಹೊರಬಿದ್ದಿರುವಂತದ್ದು. ಏನು ಚಿತ್ರದುರ್ಗದ ಅಪರ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ನಿನ್ನೆ ತೀರ್ಪು ಪ್ರಕಟ ಆದಂತ ಸಂದರ್ಭದಲ್ಲಿ ಮುರುಘಾಶ್ರೀ ಸೇರಿದಂತೆ ಇನ್ನುಳಿದ ಇಬ್ಬರು ಕೂಡ, ಅಂದ್ರೆ ರಶ್ಮಿ ಮತ್ತು ಮ್ಯಾನೇಜರ್ ಪರಮೇಶ್ವರಯ್ಯ ಅವರು ಕೂಡ ನಿರ್ದೋಷಿಯಾಗಿ ಕೇಸ್ ಖುಲಾಸೆಯಾಗಿ ಹೊರಬಂದಿರುವಂತದ್ದು. ಆದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಈ ತೀರ್ಪು ಹೊರಬಂದಿರುವಂತದ್ದು. ಜೊತೆಗೆ ಈ ತೀರ್ಪಿನಲ್ಲಿ ಯಾವ ಅಂಶಗಳನ್ನ ಉಲ್ಲೇಖ ಮಾಡಿದೆ, ಯಾವ ಅಂಶಗಳನ್ನ ಇಲ್ಲಿ ನಿರ್ಬಂಧದಿಂದ ತೆರವು ಮಾಡಲಾಗಿದೆ ಅನ್ನುವಂತ ವಿಷಯ ಇನ್ನೂ ಕೂಡ ಹೊರಬಿದ್ದಿಲ್ಲ. ಆದ್ರೆ ಇವತ್ತು ವಕೀಲರು ಈ ತೀರ್ಪಿನ ಪ್ರತಿಯನ್ನ ಪಡೆದ ನಂತರದಲ್ಲಿ ಆ ಅಂಶಗಳು ಹೊರಬರಲು ಸಾಧ್ಯತೆ ಇದೆ. ಆದ್ರೆ ಈ ಪೋಕ್ಸೋ ಪ್ರಕರಣ ಏನಿದೆ, ಈ ಪೋಕ್ಸೋ ಪ್ರಕರಣ ಕೇವಲ ಇದು ಮೊದಲನೇ ಪೋಕ್ಸೋ ಪ್ರಕರಣದಲ್ಲಿ ತೀರ್ಪು ಬಂದಿರೋದ್ರದ್ದು. 2ನೇ ಪೋಕ್ಸೋ ಪ್ರಕರಣದಲ್ಲಿ ಇನ್ನೂ ಕೂಡ ಯಾವುದೇ ವಿಚಾರಣೆ ಕೂಡ ನಡೆದಿಲ್ಲ. ಅದ್ರ ಜೊತೆಗೆ 2ನೇ ಪೋಕ್ಸೋ ಪ್ರಕರಣದಲ್ಲಿ ಮುರುಘಾಶ್ರೀಗಳು ಇನ್ನೂ ಕೂಡ ಬೇಲನ್ನ ಪಡೆದಿಲ್ಲ. ಇದು ಸಹಜವಾಗಿ ಮುರುಘಾಶ್ರೀಗಳಿಗೆ ಆತಂಕ ಇರುವಂತದ್ದು. ಯಾಕಂತ ಹೇಳಿದ್ರೆ 2ನೇ ಪೋಕ್ಸೋ ಪ್ರಕರಣದಲ್ಲಿ ಕೂಡ ಸೇಮ್ ಪ್ರೊಸೀಜರ್ ಕೂಡ ಆಗ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಅದು ಅರೆಸ್ಟ್ ಪ್ರೊಸೀಜರ್ ಕೂಡ ಆಗಬಹುದು, ಜೈಲಿಗೆ ಹೋಗುವಂತ ಸಾಧ್ಯತೆ ಕೂಡ ಹೆಚ್ಚಾಗಿದ್ದಾವೆ. ಈ ಪ್ರಕರಣದಲ್ಲಿ ಕೋರ್ಟ್ ಸ್ಟೇ ವೆಕೇಟ್ ಮಾಡಿ ಯಾವ ನಿರ್ಧಾರವನ್ನ ಪ್ರಕಟಣೆ ಮಾಡುತ್ತೆ ಅನ್ನುವಂಥದ್ದು ಕೂಡ ಸಹಜವಾಗಿ ಅವರಿಗೂ ಮತ್ತೆ ಅವರ ಪರವಾದಂತ ವಕೀಲರಿಗೂ ಕೂಡ ಕಾಡ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಸದ್ಯಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ ಅವರಿಗೆ ಮೊದಲನೇ ಪ್ರಕರಣದಲ್ಲಿ ಏನಪ್ಪೋ ಬಿಡುಗಡೆ ಆಗಿ ಹೊರ ಹೋಗಿದ್ದಾರೆ. ಅವರು ಸಹಜವಾಗಿ ಮಠಕ್ಕೆ ಬರುವಂತದ್ದು, ಜೊತೆಗೆ ಚಿತ್ರದುರ್ಗಕ್ಕೆ ಎಂಟ್ರಿ ಆಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಏನು ತೀರ್ಪು ಪ್ರಕಟ ಆಗಿದೆ ಅದರಲ್ಲಿ ಯಾವ ಅಂಶಗಳನ್ನ ಉಲ್ಲೇಖ ಮಾಡಿದೆ ಅನ್ನುವಂಥದ್ರ ಮೇಲೆ ಚಿತ್ರದುರ್ಗಕ್ಕೆ ಮತ್ತು ಮಠಕ್ಕೆ ಬರುವಂತ ವಿಚಾರಗಳು ಬಹಿರಂಗವಾಗಲಿದೆ. ಪೃಥ್ವಿರಾಜ್. ಓಕೆ, ಧನ್ಯವಾದ ವಿನಾಯಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಾಳೆ ಉಡುಪಿಗೆ ಬರ್ತಾ ಇದ್ದಾರೆ.